ಹಾಯ್ ಫ್ರೆಂಡ್ಸ್, ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ಬೆಳ್ಳುಳ್ಳಿ, 5 ಮೆಣಸಿನಕಾಯಿ ಮತ್ತು 2 ಈರುಳ್ಳಿ. ಕಾದಿರೋ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ರೋಸ್ಟ್ ಮಾಡಿ. ಸ್ವಲ್ಪ ರೋಸ್ಟು ಆದ ನಂತರ ಮೆಣಸಿನಕಾಯಿಯನ್ನು ಹಾಕಿ ಮೆಣಸಿನಕಾಯಿಯನ್ನು ಹಾಕಿದ ನಂತರ ಸ್ವಲ್ಪ ರೋಸ್ಟ್ ಮಾಡಿ, ಅದನ್ನು ಸ್ವಲ್ಪ ರೋಸ್ಟ್ ಮಾಡಿದ ನಂತರ ಈರುಳ್ಳಿಯನ್ನು ಹಾಕಿದ ನಂತರ ಸ್ವಲ್ಪ ರೋಸ್ಟ್, ಅದನ್ನು ಫುಲ್ ಸ್ವಲ್ಪ ಗೋಲ್ಡ್ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು. ಮತ್ತು ಇದು ಚಿಕನ್ ನೋಡ್ತಾ ಇದ್ದೀರಲ್ವ, ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ನಿಮಗೆ ಫೋನಲ್ಲಿ ಕಾಣ್ತಿಲ್ಲ ಅನಿಸುತ್ತೆ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಬೇಕು. ಮತ್ತು ಸ್ವಲ್ಪ ಅದನ್ನು ಸ್ವಲ್ಪ ತಿರುಗಿಸಿದ ನಂತರ ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪೌಡರು ಮತ್ತು ಚಿಕನ್ ಮಸಾಲವನ್ನು ಹಾಕಿ, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಹಾಗೆ ಸ್ವಲ್ಪ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಹಾಗೆ ಸ್ವಲ್ಪ 15 ನಿಮಿಷವರೆಗೂ ಸ್ವಲ್ಪ ಬೇಯಿಸೋಕ್ಕೆ ಇಡಿ. ಬೇಯಿಸಿದ ನಂತರ ಸ್ವಲ್ಪ ಮೆಣಸಿನಕಾಯಿ ಪುಡಿಯನ್ನು ಸ್ವಲ್ಪ ಹಾಕಿ, 2 ಸ್ಪೂನಷ್ಟು ಹಾಕಿ ಮೆಣಸಿನಕಾಯಿ ಪುಡಿಯನ್ನು, ಪರವಾಗಿಲ್ಲ. ಮತ್ತು ಚೆನ್ನಾಗಿ ರೋಸ್ಟ್ ಕೂಡ ಆಗಬೇಕು. ಮೆಣಸಿನಕಾಯಿ ಪೌಡರ್ ಜೊತೆ ಸ್ವಲ್ಪ ಸರಿಯಾಗಿ ಕಲಿಸಿಬಿಡಿ. ಕಲಿಸಿದ ನಂತರ ಸರಿಯಾಗಿ ಕಲಿಸಿ ಸ್ವಲ್ಪ 5 ನಿಮಿಷಗಳ ನಂತರ ಸ್ವಲ್ಪ ಮುಚ್ಚಳವನ್ನು ಮುಚ್ಚಿ ಇಡಬೇಕು. ಹಾಗೆ ಸ್ವಲ್ಪ ಸೋಯಾ ಸಾಸನ್ನು ಕೂಡ ಹಾಕಿ ಚೆನ್ನಾಗಿ ರುಚಿ ಬರುತ್ತೆ. ಅದರ ಜೊತೆಗೆ ಸರಿಯಾಗಿ ಮಿಕ್ಸ್ ಮಾಡಿ, ಆ ನಂತರ ಸ್ವಲ್ಪ ಹೊತ್ತು 5 ನಿಮಿಷದವರೆಗೂ ಬಿಟ್ಟು, ಆಮೇಲೆ ಸ್ವಲ್ಪ ಒಂದು 1/2 ಗ್ಲಾಸಷ್ಟು ನೀರು ಹಾಕಿ, ಚಿಕನ್ ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಬೇಕು. ಇವಾಗ ಚಿಕನ್ ಫುಲ್ ನೀರನ್ನು ಇಟ್ಕೊಂಡಿದ್ದೆ. ಚಿಕನ್ ರೆಡಿಯಾಗಿದೆ ನೋಡಿ, ಸಖತ್ತಾಗಿ ಬರುತ್ತೆ. ಇದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ನಾನು ಮಾಡೋ ಚಿಕನ್ ಅಂದರೆ. ನಿಮ್ಮ ಹಸ್ಬೆಂಡ್ಗೂ ಇಷ್ಟ ಆಗುತ್ತೆ.